ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಚಾನಲಲ್ಲಿ ಮತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ಒಂದು ವಿಡಿಯೋ ಏನಕ್ಕೆ ಮಾಡಿದೆ ಅಂತಂದರೆ, ಸೊ ಇವತ್ತು ಹೆಂಗಿದ್ರು ಸಂಡೇ ಆಗಿತ್ತಲ್ವಾ. ಸೊ ಯಾವುದಾದ್ರೂ ಮೂವಿ ಅಥವಾ ಶೋನ ನಾನು ನೋಡೋಣ ಅಂತ ಹಂಗೆ ಚೆಕ್ ಮಾಡ್ತಾ ಇದ್ದೆ. ಸೊ ಅವಾಗ IMDb ಸೈಟ್ಗೆ ಬಂದೆ ನಾನು. ಆ, ಹಂಗೆ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಏನು ಅನಿಸ್ತು ಅಂದರೆ, ಇದು ಅಷ್ಟೊಂದು ಯೂಸರ್ ಫ್ರೆಂಡ್ಲಿ ಆಗಿಲ್ಲ. ಆಮೇಲೆ ಇನ್ನ ಇಂಪ್ರೂವ್ ಮಾಡ್ಬೋದಾಗಿತ್ತು, ಇನ್ನೂ ಏನೋ ಬೇಕಾಗಿತ್ತು ಅಂತ ಅನಿಸ್ತು. ಲೈಕ್ ಹೆಂಗೆ ಅಂದರೆ ಇದರಲ್ಲೆಲ್ಲ ಸ್ಟಿಲ್ ನಂಬರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಲೈಕ್ ಔಟ್ ಆಫ್ 10 ಎಷ್ಟು ರೇಟಿಂಗ್ ಇದೆ, ಏನು ಆ ಥರ ಇದೆ. ಆಮೇಲೆ ತುಂಬ ಇನ್ಫಾರ್ಮೇಷನ್ ಅನ್ನಿಸ್ತು, ತುಂಬ ಕ್ಲಟರ್ಡ್ ಅನ್ನಿಸ್ತು. ಸೊ ಇದನ್ನ ಇಂಪ್ರೂವ್ ಮಾಡಿ ಇನ್ನೊಂದು ಪ್ಲ್ಯಾಟ್ಫಾರ್ಮ್ನ ಬಿಲ್ಡ್ ಮಾಡ್ಬೋದಾ ಅಂತ ಒಂದು ಐಡಿಯಾ ಬಂತು. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ಸೊ ಫಸ್ಟ್ ChatGPT ಹತ್ರ ಹೋದೆ. ಆ, ಈಗ ಈಗ ನೀವು ರೀಸೆಂಟಾಗಿ ಕೇಳಿರ್ಬೋದು, ವೈಬ್ ಕೋಡಿಂಗ್ ಅಂತ ಟರ್ಮ್ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಸೊ ವೈಬ್ ಕೋಡಿಂಗ್ ಮಾಡಿ ಯಾಕೆ ಒಂದು ಪ್ಲ್ಯಾಟ್ಫಾರ್ಮ್ನ ಬಿಲ್ಡ್ ಮಾಡಿ ಟ್ರೈ ಮಾಡಿ ನೋಡಬಾರ್ದು ಅಂತ ಅನಿಸ್ತು. ಸೊ ಏನು ಮಾಡಿದೆ ಅಂತಂದರೆ, ಫಸ್ಟ್ ಬಂದು ನಾನು ChatGPT ಹತ್ರ ಐಡಿಯಾ ಎಕ್ಸ್ಪ್ಲೇನ್ ಮಾಡಿದೆ. ನನಗೆ ಏನಾದರೂ ಕ್ರಿಯೇಟಿವ್ ಆಗಿ ಬಿಲ್ಡ್ ಮಾಡಬೇಕು, ಈ ಮೂವಿ ಅಥವಾ ಸೀರೀಸ್ ರೇಟಿಂಗ್ ಸಿಸ್ಟಮ್ನ ಒಂಥರ ಜೆನ್ಸಿ ವೈಬ್ಸಿಂದ ಒಂಥರ ಮಾಡರ್ನ್ ವೇಲ್ ಬಿಲ್ಡ್ ಮಾಡಬೇಕು ಅಂತ ಐಡಿಯಾನ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಈ ವಿಡಿಯೋ ನಾನು ಮತ್ತೆ ಎರಡನೇ ಸತಿ ರೆಕಾರ್ಡ್ ಮಾಡ್ತೀನಿ. ಫಸ್ಟ್ ಟೈಮ್ ರೆಕಾರ್ಡಿಂಗ್ ಮಾಡಿ ಮುಗಿಸಿದ್ದೆ ಆ್ಯಕ್ಚುಲಿ. ಆವಾಗ ಅನ್ಫಾರ್ಚುನೇಟ್ಲಿ ಅದ್ಯಾವುದೋ ಗೂಗಲ್ದು ಟೂಲ್ ಯೂಸ್ ಮಾಡ್ತಾ ಇದ್ದೆ, ಅದು ರೆಕಾರ್ಡಿಂಗ್ ಸೇವೇ ಆಗಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ಮತ್ತೆ ಈ ಒಂದು ವಿಡಿಯೋನ ಮತ್ತೆ ಶೂಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಫೈನ್. ಈ ಐಡಿಯಾನ ಎಕ್ಸ್ಪ್ಲೇನ್ ಮಾಡಿದೆ ಫಸ್ಟು. ಆಮೇಲೆ ಏನಾಯಿತು ಅಂದರೆ, ಅದು ನನಗೆ ಆ ಐಡಿಯಾ ಮೇಲೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಐಡಿಯಾಸ್ ಕೊಡ್ತು, ಯಾವ ಥರ ಮಾಡ್ಬೋದು ಅಂತ ಒಂದು 5-6 ರೀತಿಯಲ್ಲಿ ಐಡಿಯಾಸ್ ಕೊಡ್ತು. ಸೊ ಅದ್ರಲ್ಲಿ ನಾನು ನನಗೆ ಇಷ್ಟ ಆಗಿದ್ದು ಒಂದನ್ನು ಪಿಕ್ ಮಾಡಿದೆ. ಅದನ್ನು ಪಿಕ್ ಮಾಡಾದ್ಮೇಲೆ ಅದ್ರ ಮೇಲೆ ಅದಕ್ಕೆ ಪ್ರಾಂಪ್ಟ್ ಜನರೇಟ್ ಮಾಡೋಕ್ಕೆ ಹೇಳಿದೆ. ಸೊ ನಾನು ಐದರ್ V0 ಅಥವಾ ಲವಬಲ್ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಪೇಸ್ಟ್ ಮಾಡಿ ಪ್ಲ್ಯಾಟ್ಫಾರ್ಮ್ನ ಜನರೇಟ್ ಮಾಡ್ಸೋಕ್ಕೆ ಪ್ರಾಂಪ್ಟ್ನ ಕೇಳಿದೆ. ಸೊ ಪ್ರಾಂಪ್ಟ್ ಕೊಟ್ಟಿತ್ತು. ಲೆಟ್ ಮಿ ಶೋ ಯು ದ ಪ್ರಾಂಪ್ಟ್. ಸೊ ಇದರಲ್ಲಿ ಏನಿದೆ ಅಂತ ಅಂದರೆ, build a responsive and interactive web platform called VibeCheck. The goal of the platform is to rate movies and shows creatively without numbers. ಸೊ ಇದೇ ನಂದು ಕಾನ್ಸೆಪ್ಟ್ ಅಥವಾ ಇದೇ ನಂದು ಐಡಿಯಾ ಆಗಿತ್ತು. ಅದಕ್ಕೆ ತಕ್ಕನಂಗೆ ಅದು ಪ್ರಾಂಪ್ಟ್ ಜನರೇಟ್ ಮಾಡಿದೆ. ಯೂಸರ್ಸ್ ರೇಟ್ ಕಾಂಟೆಂಟ್ ಬೇಸ್ಡ್ ಆನ್ ವೈಬ್ಸ್ ಯೂಸಿಂಗ್ ಡೈನಾಮಿಕ್ ವಿಜುವಲಿ ಅಪೀಲಿಂಗ್ ವೈಬೋಮೀಟರ್. ಸೊ ದ ಪ್ಲಾಟ್ಫಾರ್ಮ್ ಎಂಪಸೈಸಸ್ ಎಂಗೇಜ್ಮೆಂಟ್, ಸೋಷಿಯಲ್ ಶೇರಿಂಗ್ ಆ್ಯಂಡ್ ಗೇಮಿಫಿಕೇಶನ್. ಸೊ ಇದು ನನ್ನ ಐಡಿಯಾ ಆಗಿತ್ತು. ಸೊ ಈ ಒಂದು ಪ್ರಾಂಪ್ಟ್ನ ನಾನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದೆ ಅಷ್ಟೇ. ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಟೆಕ್ ಸ್ಟ್ಯಾಕ್ ಎಲ್ಲ ತೆಗೆದೆ, ಟೆಕ್ ರಿಕ್ವೈರ್ಮೆಂಟ್ಸು, ಡಿಪ್ಲಾಯ್ಮೆಂಟ್ ಇದನ್ನೆಲ್ಲ ತೆಗೆದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ನಾನು ಫಸ್ಟು V0 V0 ಪ್ಲ್ಯಾಟ್ಫಾರ್ಮ್ ತಂದು ಪೇಸ್ಟ್ ಮಾಡಿದೆ. ಲೆಟ್ ಮಿ ಶೋ ಯು. ಸೊ ಅದನ್ನ ಪೇಸ್ಟ್ ಮಾಡಿ ಅದು ಎಲ್ಲದನ್ನೂ ನನ್ನ ಪ್ರಾಂಪ್ಟಲ್ಲಿ ಏನೇನಿತ್ತು ಎಲ್ಲದನ್ನೂ ತೊಗೊಂಡು ಅದು ಒಂದು UI ನ ಜನರೇಟ್ ಮಾಡ್ತು, ಪ್ಲ್ಯಾಟ್ಫಾರ್ಮ್ನ ಜನರೇಟ್ ಮಾಡ್ತು. ಸೊ ಅದನ್ನ ರಿವ್ಯೂನ ಆಮೇಲೆ ಮಾಡ್ತೀನಿ. ಸೊ ಲವಬಲಲ್ಲೂ ಸೇಮ್ ಅದೇ ರೀತಿ ಮಾಡಿದೆ ನಾನು. ಸೇಮ್ ಪ್ರಾಂಪ್ಟ್ನ ಹಾಕಿ ಅದರಲ್ಲೂ ಜನರೇಟ್ ಮಾಡಿದೆ. ಸೊ ಇವಾಗ ನಾನು ರಿವ್ಯೂ ಮಾಡ್ತೀನಿ, ಯಾವ್ದು ಚೆನ್ನಾಗಿತ್ತು, ಯಾವ್ದು ನನಗೆ ಇಷ್ಟ ಆಯಿತು, ಯಾವುದು ನನ್ನ ಐಡಿಯಾ ಅಂದ್ಕೊಂಡಿದ್ದ ಪ್ರಕಾರ ಇದೆ, ಯಾವ್ದು ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತೀನಿ. ಸೊ ಫಸ್ಟ್ ನಾನು ಎರಡನ್ನೂ ಫುಲ್ ಸ್ಕ್ರೀನಲ್ಲಿ ಓಪನ್ ಮಾಡ್ತೀನಿ. ಸೊ ಇದು ವರ್ಸಲ್ V0 ಕೊಟ್ಟಿರೋ ಔಟ್ಪುಟ್ಟು, ಇದು ಲವಬಲ್ ಕೊಟ್ಟಿರೋ ಔಟ್ಪುಟ್ಟು. ಸೊ ಆಲ್ರೆಡಿ ನಾನು ಇದೆಲ್ಲ ರಿವ್ಯೂ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ಮಿಸ್ ಆಗೋಯ್ತು, ಅದು ಪ್ರಾಬ್ಲಮ್. ಸೊ ಏನು ಅಂತಂದರೆ, ಇವಾಗ ಫಸ್ಟು ವರ್ಸಲ್ V0 ಕೊಟ್ಟಿರೋ ಔಟ್ಪುಟ್ಟಿಗೆ ಬರೋಣ. ಸೊ ಇದನ್ನ ರಿವ್ಯೂ ಮಾಡ್ತೀನಿ. ಏನು ಅಂತಂದರೆ, ನಾನು ಹೇಳಿರೋ ಪ್ರಕಾರ ವೆಲ್ಕಮ್ ಟೆಕ್ಸ್ಟ್ ಆ್ಯಡ್ ಆಗಿದೆ, ಲಾಗಿನ್ ಇದೆ, ಬಟ್ ಫಂಕ್ಷನಲ್ ಇನ್ನೂ ಫಂಕ್ಷನ್ ಮಾಡ್ತಾ ಇಲ್ಲ ಅದು. ಏನೋ ಪಾಯಿಂಟ್ ಸಿಸ್ಟಮ್ ಥಿಂಕ್ ಮಾಡಿದೆ. ನಾನು ಆ್ಯಕ್ಚುಲಿ ಇದನ್ನ ಇನ್ಕ್ಲೂಡ್ ಮಾಡಿರಲಿಲ್ಲ ಅನಿಸುತ್ತೆ ಪ್ರಾಂಪ್ಟಲ್ಲಿ, ಐ ಆಮ್ ನಾಟ್ ಶ್ಯೂರ್. ಓಕೆ, ಗೇಮಿಫಿಕೇಶನ್ ಅಂತ ಹೇಳಿದ್ದಕ್ಕೆ ಅದು ಈ ಥರ ಗೇಮಿಫೈ ಮಾಡೋಕ್ಕೆ ಈ ಥರ ಪಾಯಿಂಟ್ ಸಿಸ್ಟಮ್ನ ಆ್ಯಡ್ ಮಾಡಿದೆ. ಮತ್ತು ಇದೇನೋ ಡಿಸ್ಕವರ್, ಟ್ರೆಂಡಿಂಗ್ ಅಂತೆಲ್ಲ ಟ್ಯಾಬ್ಸ್ ಆ್ಯಡ್ ಮಾಡಿದೆ, ಲೀಡರ್ ಬೋರ್ಡ್. ಸೊ ಇದೆಲ್ಲ ಅದೇ ಥಿಂಕ್ ಮಾಡಿರೋ ಫೀಚರ್ಸು ಬೇಸ್ಡ್ ಆನ್ ನ ಪ್ರಾಂಪ್ಟ್. ಸೊ ಇದ್ಯಾವುದು ಇನ್ನು ಓಪನ್ ಆಗ್ತಾಯಿಲ್ಲ. ಸೊ ಸರ್ಚ್ ಸೆಕ್ಷನ್ ಇದೆ, ಆಮೇಲೆ ಟ್ರೆಂಡಿಂಗ್ ಆಲ್. ಸೊ ಡೈರೆಕ್ಟಾಗಿ ಎಲ್ಲ ಮೂವೀಸ್ಗೆ ಹೋಗ್ಬೋದು. ನೆಕ್ಸ್ಟು ಪಾಪ್ಯುಲರ್ ಮೂವೀಸ್ ಆ್ಯಂಡ್ ಶೋಸ್ ಅಂತ ಸೆಕ್ಷನ್ ಇದೆ. ಸೊ ಅದರಲ್ಲಿ ಯಾವುದು ರೀಸೆಂಟಾಗಿ ತುಂಬ ಪಾಪ್ಯುಲರ್ ಆಗಿದೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ತೋರಿಸ್ತಾ ಇದೆ ಅಷ್ಟೇ, ಅದೊಂದೇ ಸೆಕ್ಷನ್ನು. ಈ ಕಡೆ ಸೈಡಿಗೆ ಬಂದರೆ ಯುವರ್ ವೈಬ್ ಸ್ಟ್ಯಾಟ್ಸ್ ಏನಿದೆ, ನಾನು ಗೇಮಿಫಿಕೇಶನ್ ಮಾಡೋಕ್ಕೆ ಏನು ಹೇಳಿದೆ ಅದನ್ನ ಕನ್ಸಿಡರ್ ಮಾಡಿ
ಪಾಯಿಂಟ್ ಸಿಸ್ಟಮ್ ಏನೋ ಮಾಡಿದೆ. ಅದ್ರ ಮೇಲೆ ರೇಟಿಂಗ್ ಬೇಸ್ಡ್ ಆನ್ ರೇಟಿಂಗ್ ಬ್ಯಾಡ್ಜಸ್ ಸಿಸ್ಟಮು, ಆಮೇಲೆ ಲೆವೆಲ್ಸು, ಆ ಥರ ಏನೋ ಗೇಮಿಫೈ ಮಾಡಿದೆ ಒಂದು ಎಕ್ಸ್ಪೀರಿಯನ್ಸ್ನ. ಇದೆಲ್ಲ ಜೆನ್ಝೀಸಿಗೆ ತುಂಬ ಇಷ್ಟ ಆಗುತ್ತೆ. ಜೆನ್ಝಿ ವೈಬ್ಸು ಅಥವಾ ಜೆನ್ಝಿಗೆ ಏನು ಈ ಥರ ಗೇಮಿಫಿಕೇಶನ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಇನ್ಕ್ಲೂಡಿಂಗ್ ಮೀ, ನಾನು ಜೆನ್ಝಿನ. ಬಟ್ ಓಕೆ, ನೆಕ್ಸ್ಟ್ ಟ್ರೆಂಡಿಂಗ್ ಏನಿದೆ, ಮತ್ತು ರೀಸೆಂಟಾಗಿ ಯಾವ ಟ್ರೆಂಡಲ್ಲಿದೆ, ಲೈಕ್ 15%, ಆ ಟ್ರೆಂಡ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಅದೊಂದು ಸೆಕ್ಷನ್ ಮಾಡಿದೆ. ವೀಕ್ಲಿ ಲೀಡರ್ಸ್, ಡೈಲಿ ಚಾಲೆಂಜ್, ರೇಟ್ 3 ಮೂವೀಸ್ ಟು ಆನ್ ಬೋನಸ್ ಪಾಯಿಂಟ್ಸ್. ಸೊ ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಈ ಒಂದು ಪ್ಲಾಟ್ಫಾರ್ಮ್ನ ಬಿಲ್ಡ್ ಮಾಡಿದೆ. ಸೊ ಲೆಟ್ ಮೀ ರೇಟ್ ಒನ್ ಮೂವಿ, ಓಪನ್ಹೈಮರ್ನ ರೇಟ್ ಮಾಡ್ತೀನಿ. ಸೊ ಅದರಲ್ಲಿ ನನಗೆ 5 ವೈಬ್ಸ್ ಇದೆ. ಒಂದು ಅಬ್ಸಲ್ಯೂಟ್ ಬ್ಯಾಂಗರ್, ಮಸ್ಟ್ ವಾಚ್, ವೀಕೆಂಡ್ ಚಿಲ್, ಬ್ಯಾಕ್ಗ್ರೌಂಡ್ ನಾಯ್ಸ್, ಮೂಡ್ ಕಿಲ್ಲರ್. ಇದರ 5 ವೈಬ್ಸ್ ಕೊಟ್ಟಿದೆ ನನಗೆ. ನಾನು ಓಪನ್ಹೈಮರ್ನ ಅಬ್ಸಲ್ಯೂಟ್ ಬ್ಯಾಂಗರ್ ಅಂತ ಕನ್ಸಿಡರ್ ಮಾಡ್ತೀನಿ ಪರ್ಸ್ನಲಿ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಅದು. ಸಬ್ಮಿಟ್ ಮೈ ವೈಬ್ ಕ್ಲಿಕ್ ಮಾಡಿದ್ಮೇಲೆ ಅದು ನನಗೆ ಸಮ್ ಪಾಯಿಂಟ್ಸ್ ಕೊಡ್ತು. ಆಮೇಲೆ ಏನೋ ಗಿಫ್ ಇಮೇಜಲ್ಲಿ ರೇಟ್ ಮಾಡೋ ಸಿಸ್ಟಮ್ ಏನೋ ಮಾಡಿದೆ. ಐ ಥಿಂಕ್ ಇದು ನಾನು ಇನ್ಕ್ಲೂಡ್ ಮಾಡಿದ್ದೆ ಪ್ರಾಂಪ್ಟಲ್ಲಿ. ಸ್ಕಿಪ್ ಮಾಡ್ತೀನಿ. ಓಕೆ, ಇದಾಗಿತ್ತು V0 ಕೊಟ್ಟಿರೋ ಔಟ್ಪುಟ್. ಈಗ ಲವಬಲ್ ಕೊಟ್ಟಿರೋ ಔಟ್ಪುಟ್ ನೋಡೋಣ ಹೇಗಿದೆ ಅಂತ. ಸೊ ಫಸ್ಟಿಗೆ ಲಾಗಿನ್ ಇದೆ. UI ಕಂಪೇರ್ಡ್ ಟು, ಜಸ್ಟ್ ಅ ಮಿನಿಟ್. ಓಕೆ, ಕಂಪೇರ್ಡ್ ಟು V0 ಕೊಟ್ಟಿರೋ ಔಟ್ಪುಟ್ಟಿಗೂ ಲವಬಲ್ ಕೊಟ್ಟಿರೋ ಔಟ್ಪುಟ್ಟಿಗೂ UI ನನಗೆ ಸ್ವಲ್ಪ ಇಷ್ಟ ಆಯಿತು ಕಂಪೇರ್ಡ್ ಟು ದಾಟ್. ಆಮೇಲೆ ಸರ್ಚ್ ವರ್ಕ್ ಆಗ್ತಿದೆಯಲ್ಲ ಚೆಕ್ ಮಾಡ್ತೀನಿ. ಸೊ ಓಕೆ, ಸರ್ಚ್ ಯಾವ ಮೂವಿ ಇದೆ? ಅವತಾರ್. ಓಕೆ, ಇಲ್ಲ, ಸರ್ಚ್ ವರ್ಕ್ ಆಗ್ತಿಲ್ಲ. ಇಟ್ಸ್ ಫೈನ್, ಇಂಪ್ರೂವ್ ಮಾಡ್ಬೋದು ಇದನ್ನ. ಸೊ ಬಂದ ತಕ್ಷಣ, ಓಕೆ, ಸ್ಟಾರ್ಟಿಂಗ್ ಬಂದ ತಕ್ಷಣ ಯೂಸರ್ಸು ಈ ಕ್ಯಾಟಗರೀಸ್ನ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಅದಕ್ಕೆ ಹೋಗ್ಬೋದು. ಲೈಕ್ ಬಂದ ತಕ್ಷಣ ಅವರು ಅಬ್ಸಲ್ಯೂಟ್ ಬ್ಯಾಂಗರ್ ಮೂವೀಸ್ ಯಾವ್ದಿದೆ ಅಂತ ನೋಡಬೇಕು ಅಂದರೆ ಬಂದಿದ್ದನ್ನ ಕ್ಲಿಕ್ ಮಾಡಿದ್ರೆ ಅಬ್ಸಲ್ಯೂಟ್ ಬ್ಯಾಂಗರ್ ಮೂವೀಸ್ನ ತೋರಿಸುತ್ತೆ. ಬಟ್ ಕರೆಂಟ್ಲಿ ಆ ಫಂಕ್ಷನಾಲಿಟಿ ಇಲ್ಲ. ಬಟ್ ಇದೊಂದು ಐಡಿಯಾ ಚೆನ್ನಾಗಿದೆ. ನೆಕ್ಸ್ಟು ಪ್ಲಾಟ್ಫಾರ್ಮ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ. ನೆಕ್ಸ್ಟು ಟ್ರೆಂಡಿಂಗ್ ವೈಬ್ಸ್ ಅಂತ ಸೆಕ್ಷನ್ ನೇಮ್ನ ಟ್ರೆಂಡಿಂಗ್ ವೈಬ್ಸ್ ಅಂತ ಕೊಟ್ಟಿದ್ದೆ, ಲವಬಲ್. ಬಟ್ V0ದಲ್ಲಿ ಪಾಪ್ಯುಲರ್ ಮೂವೀಸ್ ಅಂಡ್ ಶೋ, ಇದೊಂದು ಸ್ವಲ್ಪ ಜೆನ್ಝಿ ವೈಬ್ಸ್ಗೆ ಮ್ಯಾಚ್ ಆಗ್ತಿಲ್ಲ ಈ ಟೈಟಲ್ಲು. ಬಟ್ ಇದು ವೈಬ್ ಅರ್ಥ ಮಾಡಿಕೊಂಡು ಟ್ರೆಂಡಿಂಗ್ ವೈಬ್ಸ್ ಅಂತ ಒಂದು ಟೈಟಲ್ನ ಕೊಟ್ಟಿದೆ. ಇದೊಂದು ಕ್ರಿಯೇಟಿವ್ ಐಡಿಯಾ. ನೆಕ್ಸ್ಟು ಓಕೆ, ಮೂವೀಸ್ನೆಲ್ಲ ಮಾಡಿದೆ. ನೆಕ್ಸ್ಟ್ ಸೆಕ್ಷನ್ನು ಟಾಪ್ ರೇಟೆಡ್ ಅಂತ ಒಂದು ಸೆಕ್ಷನ್ ಮಾಡಿದೆ, ಆಲ್ ಮೂವೀಸ್ ಅಂತ ಒಂದು ಸೆಕ್ಷನ್ ಮಾಡಿದೆ. ಬಟ್ V0 ಕೊಟ್ಟಿರೋ ಔಟ್ಪುಟ್ಟಲ್ಲಿ ಬರೀ ಒಂದೇ ಸೆಕ್ಷನ್ ಇತ್ತು. ಆಮೇಲೆ ಈ ಆ್ಯನಿಮೇಷನ್ ಈ ಆ್ಯನಿಮೇಷನ್ ಏನಿದೆ, ಹೋವರ್ ಮಾಡಿದ್ಮೇಲೆ ಅದೊಂದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಶ್ಯಾಡೋ ಕೊಟ್ಟು ಝೂಮ್ ಇನ್ ಆಗುತ್ತಲ್ಲ, ಈ ಆ್ಯನಿಮೇಷನ್ ತುಂಬ ಸ್ಮೂತ್ ಆಗಿ ಮತ್ತು ಮಾಡರ್ನ್ ಆಗಿದೆ. ಬಟ್ ಇದರಲ್ಲಿ ಇದರಲ್ಲೂ ಝೂಮ್ ಇನ್ ಆ್ಯನಿಮೇಷನ್ ಇದೆ, ಬಟ್ ಇಟ್ಸ್ ನಾಟ್ ದಟ್ ಅಟ್ರಾಕ್ಟಿವ್, ಅಷ್ಟೊಂದು ಮಜಾ ಇಲ್ಲ. ಬಟ್ ಇದು ಯು ಐ ವೈಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಈ ಇಮೇಜಸ್ ಅಷ್ಟೇ ಎಲ್ಲಿಂದನೂ ತೊಗೊಂಡಿದೆ, ಇದರಲ್ಲಿ ಯಾವುದು ಇಮೇಜಸ್ಸೇ ಹಾಕಿಲ್ಲ ಅದು. ಸೊ ಇದು ಜನ್ರೇಟ್ ಮಾಡಿರ್ಬೋದು, ಗೊತ್ತಿಲ್ಲ. ಬಟ್ ದಿಸ್ ಲುಕ್ಸ್ ಗುಡ್. ಓಕೆ, ಸೊ ಒಂದು ಅಬ್ಸರ್ವ್ ಮಾಡಿದೆ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ. ಈ V0 ಕೊಟ್ಟಿರೋ ಔಟ್ಪುಟ್ಟಲ್ಲಿ ಓಪನ್ಹೈಮರ್ ಮೂವಿ ಇದೆ. ಬಟ್ ಈ ಲವಬಲ್ ಕೊಟ್ಟಿರೋ ಔಟ್ಪುಟ್ಟಲ್ಲಿ ಬಾರ್ಬಿ ಮೂವಿ ಇದೆ. ಸೊ ನಿಮ್ಗೆ ಗೊತ್ತಿದ್ರೆ ಎರಡೂ ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ಬಂದಿತ್ತು. ಅವಾಗ ಇಂಟರ್ನೆಟಲ್ಲಿ ತುಂಬ ವಾರ್ ನಡೀತಾ ಇತ್ತು, ಬಾರ್ಬಿ ವರ್ಸಸ್ ಓಪನ್ಹೈಮರ್ ಅಂತ. ಸೊ ಕೋಇನ್ಸಿಡೆನ್ಸ್ ಏನೋ ಎರಡೂ ಪ್ಲಾಟ್ಫಾರ್ಮಲ್ಲಿ ಒಂದೊಂದು ಮೂವಿ ಇದಾಗಿದೆ. ಸೊ ಇಟ್ಸ್ ಲೈಕ್ ಅಗೇನ್ ಬಾರ್ಬಿ ವರ್ಸಸ್ ಓಪನ್ಹೈಮರ್. ಅನ್ಫಾರ್ಚುನೇಟ್ಲಿ, ಲೈಕ್ ಬೇಸ್ಡ್ ಆನ್ ನಾನು ಏನೇನು ನೋಡಿದ್ದೀನಿ, ನನಗೆ ಇಷ್ಟ ಆಗಿದ್ದು ಲವಬಲ್ ಕೊಟ್ಟಿರೋ ಔಟ್ಪುಟ್ಟು. ಸೊ ಲವಬಲ್ ಈಸ್ ದ ವಿನ್ನರ್ ಆ್ಯಂಡ್ ಬಾರ್ಬಿ ಈಸ್ ದ ವಿನ್ನರ್. ಬಟ್ ಪರ್ಸನಲಿ ನನಗೆ ಓಪನ್ಹೈಮರ್ ಮೂವಿ ಇಷ್ಟ. ಸೊ ಓಕೆ, ಇದಾಗಿತ್ತು ಒಂದು ವೈಬ್ ಕೋಡಿಂಗ್ ಸೆಷನ್ ಅಥವಾ ಸಮ್ ಸ್ಮಾಲ್ ಪ್ರಾಜೆಕ್ಟ್ ವೀಕೆಂಡಲ್ಲಿ ಮಾಡಿದ್ದು. ಸೊ ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ, ಮತ್ತು ಏನಾದರೂ ಫೀಡ್ಬ್ಯಾಕ್ ಇದ್ದರೆ ತಿಳಿಸಿ. ಓಕೆ, ಮತ್ತೆ ಆದಷ್ಟು ನಾನು ಈ ಒಂದು ಚಾನಲಲ್ಲಿ ಆ್ಯಕ್ಟಿವ್ ಇರೋಕ್ಕೆ ನೋಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.